ನೀವೇನ ಆನಿಮೆ ಅದರಲ್ಲಿ ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಮತ್ತೆ ಅಮೇಜಿಂಗ್ ಮೈಂಡ್ ಗೇಮ್ಸ್ ಇರುವಂತದ್ದು, ಅದಾದ್ಮೇಲೆ ಒಬ್ಬ ಆನಿಮೆ ಮೈನ್ ಕ್ಯಾರೆಕ್ಟರ್ ಹೂ ಇಸ್ ರಿಟರ್ನಿಂಗ್ ಟು ಇಟ್ಸ್ ಮೋಸ್ಟ್ ಪರ್ಫೆಕ್ಟ್ ವೇ ಎಕ್ಸಿಕ್ಯೂಟಿವ್ ಆಗಿರುವಂತ ಆನಿಮೆ ಯಾವ್ದಾದ್ರು ಹುಡುಕ್ತಾ ಇದ್ರೆ ಇವತ್ತು ನೀವು ಒಂದು ಕರೆಕ್ಟ್ ಆಗಿರುವಂತ ವಿಡಿಯೋನ ಸೆಲೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಇವತ್ತು ಕವರ್ ಮಾಡ್ತಿರುವಂತ ಆನಿಮೆ ಹೆಸರು ಕೋಡ್ ಗಿಯಾಸ್. Code Geass is an anime which is set in the world where futuristically ಬ್ರಿಟೇನಿಯಾ ಅಂತ ಒಂದು ಎಂಪೈರ್ ಪೂರ್ತಿ ವರ್ಲ್ಡ್ ನ ಕಾಂಕರ್ ಮಾಡಿರ್ತಾರೆ, ಅರ್ಧ ವರ್ಲ್ಡ್ ನ ಕಾಂಕರ್ ಮಾಡಿರ್ತಾರೆ. ಮತ್ತೆ ಜಪಾನ್ ನ ಅವರು ಕಾಂಕರ್ ಮಾಡಿ ಅದರ ಹೆಸರು ಏರಿಯಾ 11 ಅಂತ ಇಟ್ಟಿರ್ತಾರೆ. ಸೊ ಇದು ಸ್ಟೋರಿ ಈ ತರ ಇರುವಾಗ ಆ ವರ್ಲ್ಡ್ ಅಲ್ಲಿ ವೆರಿ ವಾರ್, ರೇಸಿಸಮ್ ಮತ್ತೆ ಎವ್ರಿ ಕ್ರೈಮ್ ದಟ್ ಕ್ಯಾನ್ ಕಮ್ ಟು ಯುವರ್ ಮೈಂಡ್ ಆಗ್ತಾ ಇರುತ್ತೆ ಡೈಲಿ ಬೇಸಿಸ್ ಅಲ್ಲಿ. ಮತ್ತೆ ಈ ಆನಿಮೆ ನಮ್ಮ ಪ್ರೊಟಾಗನಿಸ್ಟ್ ಬಂದು ಲಿಲೂಚ್ ವಿ ಬ್ರಿಟೇನಿಯಾ ಅಂತ. ಲಿಲೂಚ್ ವಿ ಬ್ರಿಟೇನಿಯಾ ಒಬ್ಬ ಪ್ರಿನ್ಸ್ ಆಗಿರ್ತಾನೆ ಬ್ರಿಟೇನಿಯಾ ಎಂಪೈರ್ದು. ಆದ್ರೆ ಅವನ್ನ ರಾಜ್ಯದಿಂದ ಕಿತ್ತಾಕ್ ಬಿಡ್ತಾರೆ, ಅವ್ರನ್ನ ಮತ್ತು ಅವನ ತಂಗಿನ. ಸೊ ಲಿಲೂಚ್ ಒಬ್ಬ ಸ್ಟೂಡೆಂಟ್ ಆಗಿರ್ತಾನೆ ವಿತ್ ಹೈ ಎಕ್ಸ್ಪೆನ್ಷನ್ ಆಫ್ ಐಕ್ಯೂ. ಅವನದು ಐಕ್ಯೂ ಮಾತ್ರ ಅನ್ಮ್ಯಾಚ್ಡ್ ಇರುತ್ತೆ. ಅವ್ನು ಯಾವ್ದೋ ಒಂದು ಪ್ರಾಬ್ಲಮ್ ನೋಡಿದಾದ್ರೂ ಅವನದು ಚೆಸ್ ಹೇಗೆ ಅವ್ನು ಆಡ್ತಾನೋ ಆ ತರ ನೋಡ್ತಾನೆ. ಯಾಕಂದ್ರೆ ಈ ಲವ್ಸ್ ಚೆಸ್ ನ ಅವ್ನು ಯಾವ್ದೇ ಇದು ನೋಡಿದ್ರು ಚೆಸ್ ಇದ್ರ ತರ ನೋಡ್ತಾನೆ. ಅದಾದ್ಮೇಲೆ ಅವನ್ಗೆ ಅವ್ನು ಯಾರನ್ನ ಕೇರ್ ಮಾಡ್ತಾನೋ ಬಿಡ್ತಾನೋ, ಆದ್ರೆ ಅವ್ನ ತಂಗಿನ ಮಾತ್ರ ತುಂಬಾ ಜಾಸ್ತಿ ಕೇರ್ ಮಾಡ್ತಾನೆ. ಸೊ ಅದಾದ್ಮೇಲೆ ಅವನ್ನ ಈ ತರ ಎಲ್ಲ ನಡೀತಾ ಇರುವಾಗ ಒಂದು ಹುಡುಗಿನ ಅವ್ನು ಮೀಟ್ ಆಗ್ತಾನೆ, ಸಿಸಿ ಅಂತ. ಸಿಸಿ ಯಾರು ಅಂತಾರೆ ಅವನಿಗೆ ಗೊತ್ತಿರಲ್ಲ, ಬಟ್ ಶಿ ವಾಸ್ ಮಿಸ್ಟೇಸ್ ಅಂಡ್ ಶಿ ಗಿವ್ಸ್ ಹಿಮ್ ಪವರ್ ಕಾಲ್ಡ್ ಗ್ಯಾಸ್. ಸೊ ಈ ಗ್ಯಾಸ್ ಅಂದ್ರೆ ಅವನಿಗೆ ಗ್ಯಾಸ್ ಅಲ್ಲೂ ಬೇರೆ ಬೇರೆ ಟೈಪ್ಸ್ ಇರುತ್ತೆ, ಬಟ್ ದ ಟೈಪ್ ಆಫ್ ಗ್ಯಾಸ್ ಹಿ ಗಾಟ್ ಇಸ್ ಅಬ್ಸಲ್ಯೂಟ್ ಒಬಿಡಿಯನ್ಸ್. ಅಂದ್ರೆ ಅವ್ನು ಏನೇ ಹೇಳಿದ್ರು ಅವರು ಮುಂದೆ ಇರೋರು ಅದನ್ನ ಮಾಡೇ ಮಾಡ್ತಾರೆ. ಈ ಪವರ್ಗೆ ಒಂದು ಕಂಡೀಷನ್ ಕೂಡ ಇದೆ. ಈ ಪವರ್ನ ಅವನು ಒಂದು ವ್ಯಕ್ತಿ ಮೇಲೆ ಬರೀ ಒಂದೇ ಒಂದ್ಸತಿ ಯೂಸ್ ಮಾಡೋಕ್ಕಾಗೋದು. ಸೊ ಅದಾದ್ಮೇಲೆ ಇವನು ಡಿಸೈಡ್ ಆಗ್ತಾನೆ, ಜಪಾನ್ ರಿವಲ್ಯೂಷನ್ ಯಾರ್ಯಾರು ಇರ್ತಾರೆ ಅವರ ಫ್ರೀಡಮ್ಗೋಸ್ಕರ ಬ್ರಿಟೇನಿಯಾ ಅವರು ಇದನ್ನ ಓಡಿಸಿ ಮತ್ತೆ ಅವ್ರ ಜಪಾನ್ ಅವ್ರ ಐಡೆಂಟಿಟಿಗೋಸ್ಕರ ಯಾರು ಫೈಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಮತ್ತೆ ಅವರ ಜಾಗ ಮತ್ತೆ ಅವರ ರೆಸ್ಪೆಕ್ಟ್ ಮತ್ತೆ ಗಳಿಸ್ಬೇಕಂತ ಅವನು ಡಿಸೈಡ್ ಮಾಡ್ತಾನೆ. ಅವನೊಂದು ಬೇರೆ ಪರ್ಸನಾಲಿಟಿನ ಕ್ರಿಯೇಟ್ ಮಾಡ್ತಾನೆ ವಿಚ್ ಇಸ್ ಕಾಲ್ಡ್ ಝೀರೋ. ಅವನು ಅದಾದ್ಮೇಲಿಂದ ಅವನು ಜಪಾನ್ ರೆವಲ್ಯೂಷನ್ ಆಕ್ಟಿವಿಸ್ಟ್ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾನೆ ಝೀರೋ ಆಗಿ. ಅವನು ಅದಾದ್ಮೇಲೆ ಬ್ಯಾಟಲ್ ಟ್ಯಾಕ್ಟಿಕ್ಸ್ ಎಲ್ಲ ಮಾಡ್ತಾನೆ. ಸೊ ಇದರಲ್ಲಿ ಬ್ಯಾಟಲ್ ಆಗೋದೆಲ್ಲ ತುಂಬಾ ಫ್ಯೂಚರಿಸ್ಟಿಕ್ ಹೇಳ್ದಂಗೆ ರೋಬೋಟ್ಸ್ ಯೂಸ್ ಮಾಡ್ತಾರೆ, ಮತ್ತೆ ಸ್ಪೇಸ್ ಶಿಪ್ಸ್, ವಾರ್ ಶಿಪ್ಸ್ ಎಲ್ಲ ಇರುತ್ತೆ. ಸೊ ಈ ತರ ಎಲ್ಲ ನಡೀತಾ ಇರುವಾಗ ಲಿಲೂಚ್ ಏನಾದ್ರು ಅವ್ರಿಗೆ ಫ್ರೀಡಮ್ ಕೊಡಿಸ್ತಾನ ಇಲ್ವಾ ಸತ್ತೋಗ್ತಾನ, ಇದನ್ನ ನೀವು ಆನಿಮೆ ನೋಡೋಕೆ ತಿಳ್ಕೋಬೇಕು. ಇನ್ನು ಈ ಆನಿಮೆ ನೀವು ಏನಕ್ಕೆ ನೋಡಬೇಕು, ನಿಮ್ಗೇನಾದ್ರು ಡೆತ್ ನೋಟ್, ಅಟ್ಯಾಕ್ ಆನ್ ಟೈಟನ್ ಮತ್ತೆ ಮೈಂಡ್ ಗೇಮ್ಸ್ ಇರುವಂತ ಆನಿಮೆ ನಿಮ್ಗೆ ಏನಾದ್ರು ತುಂಬಾ ಇಷ್ಟ ಅಂದ್ರೆ ಈ ಆನಿಮೆ ನಿಮ್ಗೆ ಡೆಫಿನೆಟ್ಲಿ ಅದು ನೋಡಬೇಕು. ಯಾಕಂದ್ರೆ ಇಟ್ ಈಸ್ ದ ಪರ್ಫೆಕ್ಟ್ ಮಿಕ್ಸ್ಚರ್ ಆಫ್ ಆಕ್ಷನ್ ಆಗಲಿ ಮತ್ತೆ ಮೈಂಡ್ ಗೇಮ್ಸ್ ಅಂಡ್ ಈ ಆನಿಮೆ ನಿಮ್ಗೆ ಬೋರ್ ಆಗಲ್ಲ. ಯಾಕಂದ್ರೆ ಈಚ್ ಆನಿಮೆ ಎಪಿಸೋಡ್ ಎಂಡ್ ಆಗೋದು ಒಂದು ಕ್ಲಿಕ್ ಹ್ಯಾಂಗರ್ ಇಂದ. ನಿಮ್ಗೆ ಕ್ಯೂರಿಯಾಸಿಟಿ ಆಗುತ್ತೆ, ಬಿಲ್ಡ್ ಮಾಡಿಸುತ್ತೆ ಏನಾಗುತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅಂತ ಬಿಲ್ಡ್ ಆಗುತ್ತೆ. ಅಂಡ್ ಯು ವಿಲ್ ನೋಡಿ ಬಿಡ್ತಿಲ್ಲ ಆನಿಮೆ. ಸೊ ಈ ಆನಿಮೆ ಬರೀ 50 ಎಪಿಸೋಡ್ಸ್ ಇರೋದು, ಇಟ್ಸ್ ಶಾರ್ಟ್ ಆನಿಮೆ. 2 ಸೀಸನ್ ಇದೆ, 25 ಈಚ್. ಮತ್ತೆ ಈ ಆನಿಮೆ ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ ಇದು ಯೂಟ್ಯೂಬ್ ಅಲ್ಲಿ ಫ್ರೀಯಾಗಿ ನೀವು ನೋಡಬಹುದು. ಸೊ ನಿಮ್ಗೇನಾದ್ರು ಈ ಆನಿಮೆ ನಿಮ್ಗೆ ನೋಡಕ್ ಇಂಟ್ರೆಸ್ಟ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ನೋಡಿ. ಇನ್ನ ಏನಾದ್ರು ನೀವು ಆನಿಮೆ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋವರೆಗೂ ಸಿಗೋಣ. ಬೈ ಬೈ, ಟೇಕ್ ಕೇರ್ ಅಂಡ್ ಬಿ ಹ್ಯಾಪಿ. ಹೋಗೋಗಿನ ಮುಂಚೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ಎಲ್ಲ ಮಾಡ್ಬಿಡಿ. ಥ್ಯಾಂಕ್ ಯು.